ಇಡ್ಲಿ ರವೆಯಿಂದ ಇಡ್ಲಿನೇ ಮಾಡಬೇಕು ಅಂತಿಲ್ಲ. ಈ ರೀತಿ ರುಚಿ ರುಚಿಯಾಗಿ ಉಂಡೆ ಕಡುಬು ಬೇಕಾದರೂ ಮಾಡ್ಬೋದು. ಇದನ್ನು ಪುಂಡಿಗಟ್ಟಿ ಅಂತಲೂ ಕರೀತಾರೆ. ಹಿಟ್ಟು ಹುದುಗಿಸೋ ಅವಶ್ಯಕತೆ ಇಲ್ಲ, ಉದ್ದಿನಬೇಳೆ ಹಾಕೋದನ್ನು ಬೇಡ. ತುಂಬ ಕಡಿಮೆ ಸಮಯದಲ್ಲಿ ಸುಲಭವಾಗಿ ರುಚಿಯಾಗಿ ಈ ತಿಂಡಿನ ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಬಾಂಡೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ, 1 ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 2 ಮಜ್ಜಿಗೆ ಮೆಣಸು ಅಥವಾ ಸಂಡಿಗೆ ಮೆಣಸನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ ಸ್ವಲ್ಪ, ಹಾಗೆ ಸ್ವಲ್ಪ ಕರಿಬೇವು ಸಣ್ಣದಾಗಿ ಹೆಚ್ಚಿರೋದು, ಇವಿಷ್ಟನ್ನು ಹಾಕಿ ಒಂದು ಸುತ್ತು ಹೀಗೆ ಹುರಿದು ಇದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ನಾನು 1 ಕಪ್ ಇಡ್ಲಿ ರವೆನ ಬಳಸ್ತಾ ಇದ್ದೀನಿ, ಹಾಗಾಗಿ 2 ಕಪ್ ನೀರನ್ನು ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೀನಿ. ನಾವಿದನ್ನು ಸಾಧಾರಣವಾಗಿ ಚಟ್ನಿ ಅಥವಾ ಸಾಂಬಾರು ಜೊತೆ ಬಡಿಸೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ರೆ ಸಾಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಶುರುವಾದ ಕೂಡಲೇ 1 ಕಪ್ಪಷ್ಟು ಇಡ್ಲಿ ರವೆಯನ್ನು ಹಾಕಿ ಹೀಗೆ ಕೈ ಬಿಡದೆ ಚೆನ್ನಾಗಿ ಮಗ್ಚ್ಕೊಳ್ತಾ ಇದ್ದೀನಿ. ಇಡ್ಲಿ ರವೆ ಅಂದರೆ ಪಾರ್ಬಾಯಿಲ್ಡ್ ರೈಸ್ ಅಂತಿರುತ್ತೆ, ಅದರಿಂದ ಮಾಡಿರುವಂಥದ್ದು. ಅಕ್ಕಿ ತರಿಯಲ್ಲ, ಇಡ್ಲಿ ಮಾಡೋದಕ್ಕೆ ಬಳಸ್ತೀವಿ, ಅಕ್ಕಿಯಿಂದ ಮಾಡಿರುವಂತಹ ರವೆ, ಅದನ್ನೇ ನಾನಿಲ್ಲಿ ಹಾಕ್ತಾ ಇರೋದು. ಆಮೇಲೆ ಈ ರೀತಿ ಇಷ್ಟು ಗಟ್ಟಿ ಆಗಬೇಕು ನೋಡಿ, ಈ ಸಟ್ಗಾನ ಈ ರೀತಿ ನಿಲ್ಲಿಸೋದಕ್ಕಾಗಬೇಕು, ಅಲ್ಲಿವರೆಗೆ ಮಚ್ಚಿ ಸ್ಟವನ್ನು ಆಫ್ ಮಾಡಿ ಇದು ಒಂದು ಸ್ವಲ್ಪ ತುಂಬ ಬಿಸಿ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗೋವರೆಗೆ ಕಾಯಬೇಕು. ಅಂದರೆ ನಮ್ಮ ಕೈಯಲ್ಲಿ ಅದನ್ನು ಮುಟ್ಟೋದಕ್ಕಾಗಬೇಕು, ಅಷ್ಟು ಬಿಸಿ ಆರಿದ ಮೇಲೆ ಕೈಗೊಂದು ಸ್ವಲ್ಪ ನೀರನ್ನು ಹಚ್ಕೊತ ಈ ರೀತಿ ಒಂದು ಕಿತ್ತಳೆ ಹಣ್ಣಿನ ಗಾತ್ರದ ಉಂಡೆಗಳನ್ನು ಮಾಡಿ, ಬೇಕಂದರೆ ಹೀಗೆ ಅದರಲ್ಲಿ ಒಂದು ಗುಂಡಿ ಥರ ಮಾಡಿದ್ರೆ ಚೆನ್ನಾಗಿ ಬೇಯೋದಕ್ಕೆ ಸುಲಭ ಆಗುತ್ತೆ. ಆ ರೀತಿ ಮಾಡಿ ಇಡ್ಲಿ ಎಲ್ಲ ಬೇಯಿಸೋ ಥರ ಒಂದು 15 ನಿಮಿಷ ಆವಿಯಲ್ಲಿ ಅಥವಾ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಆ ಟೈಮಲ್ಲಿ ಒಂದು ಚಟ್ನಿ ಮಾಡೋಣ. ಚಟ್ನಿಗೆ ಅರ್ಧ ಕಪ್ಪು ಹಸಿ ತೆಂಗಿನ ತುರಿ, 1/4 ಕಪ್ಪಷ್ಟು ಹುರಿಗಡಲೆ, ಒಂದು ಸಣ್ಣ ಚೂರು ಶುಂಠಿ, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ರುಚಿಗೆ ತಕ್ಕ ಹಾಗೆ ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು. ಅಂದರೆ ಇದೀಗ ನಾವು ಹಿಟ್ಟೆಲ್ಲ ಹುಳಿ ಬರೆಸಲಿಲ್ಲ ಅಲ್ವಾ, ಹಾಗೆ ಮಾಡ್ತಾ ಇರೋದು. ಹಾಗಾಗಿ ಚಟ್ನಿಗೆ ಚೂರು ಹುಣಸೆ ಹಣ್ಣು ಹಾಕಿದ್ರೇ ರುಚಿ ಚೆನ್ನಾಗಿರುತ್ತೆ. ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ಒಂದು ಸಿಂಪಲ್ ಆಗಿರೋ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಇವಿಷ್ಟನ್ನೇ ಹಾಕಿರೋದು, ಮತ್ತೇನು ಹಾಕಲಿಲ್ಲ. ಇಷ್ಟಾಗುವಾಗ ಇಲ್ಲಿ ನೋಡಿ ಇದು ಬೆಂದಿರುತ್ತೆ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ 15 ನಿಮಿಷ ಬೇಯಿಸಿರೋದು. ನೀವು ಜಾಸ್ತಿ ಏನಾದ್ರು ಮಾಡ್ತಾಯಿದ್ರೆ ಅರ್ಧ ಗಂಟೆವರೆಗೂ ಬೇಯಿಸಬೇಕಾಗಿ ಬರುತ್ತೆ, ನೋಡಿಕೊಂಡು ಬೇಯಿಸಿದ್ರೆ ಆಯಿತು. ಆಮೇಲೆ ಈ ಖಾರವಾಗಿರುವಂತಹ ನೀರು ಚಟ್ನಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಷ್ಟು ರುಚಿಯಾಗಿರುತ್ತೆ. ನೀವೇ ನೋಡ್ತಾ ಇದ್ದೀರಾ, ತುಂಬ ಸುಲಭವಾಗಿ ಬೇಗ ಮಾಡಿಬಿಡ್ಬೋದು. ನೀವು ಈ ತಿಂಡಿನ ಖಂಡಿತ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.